ಇವತ್ತು ಬೆಳಗ್ಗೆ ನಾನು ವರ್ಕೌಟ್ ಹೋಗಿಲ್ಲ ಅನ್ಕೊಂಡು ವರ್ಕೌಟ್ ಹೋಗಿರೋ ಮೀಟ್ ಮಾಡ್ಕೊಬರೋಣ ಅಂತ ಮಹೇಶನ್ ಕರ್ಕೊಂಡು ಕುಕ್ರಳ್ಳಿ ಕೆರೆ ಹತ್ರ ಹೋದೆ. ಆಮೇಲೆ ಇವ್ರು ಆಲ್ರೆಡಿ ಕುಕ್ರಳ್ಳಿ ಕೆರೆ ಒಂದು ರೌಂಡ್ ಮುಗಿಸಿ ನೆಸ್ ಮಾಡ್ತಾ ಕೂತಿದ್ರು. ಹೋಗಿ ಎಲ್ಲರಿಗೂ ಒಂದು ಹಾಯ್ ಹೇಳಿ ಅಲ್ಲಿಂದ ಜಿಪ್ಸ್ ಮತ್ತೆ ಸ್ಕ್ವಾಡ್ಸ್ ಹೊಡ್ಕೊಂಡು ಅವ್ರ ಜೊತೆ ಹೊರಟು ಬಂದೆ. ಆಮೇಲೆ ಬರ್ಬೇಕಾದ್ರೆ ಉಲ್ಲಾಸಿನ ಕೀ ಮಾಡ್ತೀವಿ ಅಂದ್ಬಿಟ್ಟು ವಾಪಸ್ ಹೋದ್ರು ಅವರು. ಅದಾದ್ಮೇಲೆ ಮಹೇಶನ್ PG ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಅಂಗಡಿ ಹತ್ರ ಹೊರಟೆ. ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಹೆಂಗೋ ಬರೋದು ಬಂದಿದ್ದೀನಿ. ಇರೋ ಟ್ರಿಮ್ ಮಾಡ್ಕೊಡೋಣ ಅನ್ಕೊಂಡು ಟ್ರಿಮ್ ಮಾಡ್ಕೊಂಡು ನಿಂತ್ಕೊಂಡೆ. ಆಮೇಲೆ ಟ್ರಿಮ್ ಎಲ್ಲ ಮಾಡ್ಕೊಂಡು ಬೇಕ್ರಿ ಹತ್ರ ಹೋದೆ. ಬೇಕ್ರಿಗೆ ಹೋಗಿ ಎಷ್ಟೊಂದು ದಿವಸ ಆಗಿತ್ತು ಅನ್ಕೊಂಡು ಅಲ್ಲೇ ಹೋಗಿ ಒಂದು ಪ್ಯಾಕೆಟ್ ಸೋಯಾ ಸ್ಟಿಕ್ಸ್ ತೊಗೊಂಡು ಅಲ್ಲೇ ತಿಂತಾ ಕೂತಿದ್ದೆ. ಆಮೇಲೆ ನಮ್ಮ ಹುಡುಗರು ಫೋನ್ ಮಾಡಿದೆ ಬರ್ರ ಅಂಗಡಿ ಹತ್ರ ಬಂದಿದ್ದೀನಿ ಅಂತ. ನೋಡಿದ್ರೆ ಎಲ್ಲ ಕೆಲಸನೂ ಹೊರಗಡೆ ಬಂದ್ಬಿಟ್ಟಿದ್ದೀನಿ ಮಚ್ಚ ಅಂತಂದಿದ್ರು. ಸೊ ಇನ್ನೇನು ನೋಡೋಣ ನಾನು ಅಷ್ಟು ಅಭಿ ಬಂದ ಸಿಕ್ಕಿ ಎಷ್ಟೋ ದಿನ ಆಗಿದ್ದರಿಂದ ಮೀಟ್ ಮಾಡ್ಕೊಂಡು ಒಂದು ಸ್ವಲ್ಪ ಮಾತಾಡ್ತಾ ಕೂತಿದ್ವಿ. ಅದಾದಮೇಲೆ ನಿಖಿಲ್ ಫೋನ್ ಮಾಡ್ದ, ಬಾಮಚ್ಚ ಪೆಟ್ರೋಲ್ ಖಾಲಿ ಆಯಿತು, ಪೆಟ್ರೋಲ್ ಎತ್ಕೊಬರೋದ ಅಂತ. ಆಮೇಲೆ ಒಂದು ಜೊತೆ ಹೋಗಿ ಪೆಟ್ರೋಲ್ ಎತ್ಕೊಬಂದು ಒಂದು CT100 ಗಾಡಿ ಪೆಟ್ರೋಲ್ ಖಾಲಿ ಆಗೋಯಿತು. ಆ ಗಾಡಿಗೆ ಪೆಟ್ರೋಲ್ ಹಾಕಿ ಅಲ್ಲಿಂದ ಗಾಡಿ ಎತ್ಕೊಬಂದ್ವಿ. ಆಮೇಲೆ ಮನೆ ಹತ್ರ ಡ್ರಾಪ್ ಮಾಡ್ದವನ್ನ ಮನೆ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಹೊರಟವನು. ಉಲ್ಲಾಸ್ ಮತ್ತೆ ಯೋಗಿ ಬಂದಿರೋ ಮನೆ ಹತ್ರ. ಉಲ್ಲಾಸ್ ಕೇಳ್ದ, ಬೈ ವರ್ಕೌಟ್ ಹೋಗ್ತಾ ಇದ್ದೀನಿ, ನೀವು ಬರ್ತೀರಾ ನಾಳೆ ರೋಡ್ಗೆ ಅಂತಂದ. ಹ್ಞೂ ಮಗ ಬರ್ತೀನಿ ಅಂತಂದ್ರು. ಅಷ್ಟರಲ್ಲಿ ಪ್ರಜ್ಜು ಫೋನ್ ಮಾಡಿದ, ಮಚ್ಚ ಬೈಲಿ ಮೆಟ್ಲತ್ ಬೇಕಾದ್ರೆ ಫುಲ್ ಸುಸ್ತಾಗಿ ಬಿದ್ದೋ